ನಮಸ್ತೆ ಕರುನಾಡು. ನಾನು ನಿಮ್ಮ ಪ್ರೀತಿಯ ಸೋಮಶೇಖರ್ ಮಲ್ಲಿಗೆರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇದುವರೆಗೂ ನಾನು ನಿಮಗೆ ಒಂದು ವಿಶೇಷವಾದಂಥ ಸ್ಥಳಗಳಿಗೆ ನಾನು ತೋರಿಸ್ಕೊಂಡು ಬಂದಿದ್ದೇನೆ. ಅದೇ ರೀತಿ ಇವತ್ತು ನಾನು ನಿಮಗೆ ಒಂದು ವಿಶ್ವದಲ್ಲೇ ಅತಿ ಎತ್ತರವಾದಂಥ ಒಂದು ವಿಶೇಷವಾದಂಥ ಸ್ಥಳಕ್ಕೆ ಕರ್ಕೊಂಡು ಬಂದಿದ್ದೀನಿ. ಆ ಸ್ಥಳ ಯಾವುದು ಅಂತ ನಿಮಗೆ ಈಗ ನಾನು ತೋರಿಸ್ಲಿಕ್ಕೆ ಹೊಂಟಿದ್ದೀನಿ. ಆ ಸ್ಥಳ ಯಾವುದೂ ಅಲ್ಲ, ಕುಣಿಗಲ್ ತಾಲೂಕಿನಲ್ಲಿ ಬದನೆಕೆರೆ ಎನ್ನುವ ಗ್ರಾಮವಿದೆ. ಆ ಗ್ರಾಮದಲ್ಲಿ ಇರುವಂಥದ್ದು ಒಂದು ವಿಶೇಷವಾದಂಥ ಸ್ಥಳ. ಆ ಸ್ಥಳ ಯಾವುದಪ್ಪ ಅಂತಂದರೆ, ಇಡೀ ವಿಶ್ವದಲ್ಲಿ ಅತಿ ಎತ್ತರದ ಅಂದರೆ ಸುಮಾರು 161 ಅಡಿ ಎತ್ತರದ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ನಿಮ್ಮನ್ನು ಕರ್ಕೊಂಡು ಬಂದಿದ್ದೇನೆ. ಇಲ್ಲಿ ಪ್ರಸಿದ್ಧವಾದಂಥ ಕ್ಷೇತ್ರ ಆಗಿದ್ದು, ಈ ಕ್ಷೇತ್ರದಲ್ಲಿ ಇನ್ನೇನು ವಿಶೇಷ ಅಂತಂದರೆ ಪಂಚಮುಖಿ ಆಂಜನೇಯ ಮತ್ತು ಶನೇಶ್ವರ ಮತ್ತು ಒಡೆದು ಮೂಡಿರುವಂಥ ಶ್ರೀ ಬಸವೇಶ್ವರರು ಕೂಡ ಈ ಕ್ಷೇತ್ರದಲ್ಲಿದ್ದಾರೆ. ಇದನ್ನು ನಾನು ನಿಮಗೆ ಒಂದು ಸ್ಟೆಪ್ ಬೈ ಸ್ಟೆಪ್ ಆಗಿ ತೋರಿಸ್ಕೊಳ್ಳುವಂಥ ಒಂದು ಕೆಲಸನ ಮಾಡ್ತೇನೆ. ಅದಕ್ಕಿಂತ ಮುಂಚೆನೇ ನಿಮಗೆ ಈ ಕ್ಷೇತ್ರದಲ್ಲಿ ಹಲವಾರು ವಿಶೇಷಗಳಿವೆ. ಆ ವಿಶೇಷದ ಕಡೆ ನಿಮ್ಮನ್ನು ಕರ್ಕೊಂಡೋಗುವ ಒಂದು ಪ್ರಯತ್ನ ಮಾಡ್ತೇನೆ. ಈ ಕ್ಷೇತ್ರವು ಬೆಂಗಳೂರಿನಿಂದ ಸುಮಾರು 70 ಕಿಲೋಮೀಟರ್ನಲ್ಲಿ ಇದೆ. ಇದನ್ನು ನೀವು ಆರಾಮಾಗಿ ಒಂದು ದಿನದ ಪಯಣದಲ್ಲಿ ನೀವು ಇದನ್ನು ನೋಡ್ಬೋದು. ಇದಲ್ಲದೆ ಇದರ ನಿಯರೇ ಕುಣಿಗಲ್ ತಾಲೂಕಿನಲ್ಲೇ ಗೌಡ್ಗೆರೆ ಕ್ಷೇತ್ರ ಅಂದರೆ ಚಾಮುಂಡೇಶ್ವರಿ ಕ್ಷೇತ್ರವೂ ಕೂಡ ಇದೆ. ಅದನ್ನು ಕೂಡ ಒಂದು ಬಾರಿ ನಿಮಗೆ ವಿಡಿಯೋ ಮಾಡಿ ಹಾಕಿದ್ದೇನೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ. ನೀವು ಒಂದಿನ ದಿನದ ಒಂದು ಪಯಣ ಇದ್ದರೆ, ಅದನ್ನು ನೀವು ಪ್ರವಾಸ ಇದ್ದರೆ ಅದನ್ನು ಈ 2 ಕ್ಷೇತ್ರಗಳನ್ನು ಕೂಡ ನೀವು ನೋಡುವಂಥ ಒಂದು ಭಾಗ್ಯ ನಿಮ್ಮದಾಗ್ತದೆ. ಮತ್ತು ಈ ಕ್ಷೇತ್ರಕ್ಕೆ ಬಂದಿರುವಾಗ ನಾವು ಮುಂಚೆನೇ ನಿಮಗೆ ಈಗ ಈ ಮಠದ ಗೋ ಶಾಲೆಗಳನ್ನು ತೋರಿಸ್ತೇನೆ. ಮುಂಚೆ ನೋಡಿ, ಈಗ ನೀವು ನೋಡ್ತಾ ಇರುವಂಥದ್ದು ಗೋಶಾಲೆ. ಇದು ಮಠದ ಗೋಶಾಲೆ. ಈ ಗೋಶಾಲೆಯಲ್ಲಿ ದೇಶೀಯ ತಳಿಯಾದಂಥ ಮಲೆನಾಡು ಬಿಡ್ಡ ತಳಿಯ ಹಸುಗಳನ್ನು ನೀವು ಈ ಗೋಶಾಲೆಯಲ್ಲಿ ನೋಡಬಹುದು. ಈ ಗೋಶಾಲೆಯಿಂದ ಈಗ ನಿಮ್ಮನ್ನು ಈಗ ಶನೇಶ್ವರ ದೇವಸ್ಥಾನ ಇರುವ ಕಡೆ ಕರ್ಕೊಂಡೋಗ್ತಾ ಇದ್ದೀನಿ. ಈ ಕ್ಷೇತ್ರದಲ್ಲಿ ಎಲ್ಲವೂ ಅಲ್ಲೇ ಇದೆ, ಒಂದೇ ಕ್ಷೇತ್ರದಲ್ಲಿದೆ. ಪಂಚಮುಖಿ ಹನುಮಾನ್ ಮತ್ತು ಶ್ರೀ ಶನೇಶ್ವರ ದೇವಸ್ಥಾನವೂ ಕೂಡ ಈ ಕ್ಷೇತ್ರದಲ್ಲೇ ಇರೋದ್ರಿಂದ ಈಗ ನಿಮಗೆ ತೋರಿಸ್ತಾ ಇರುವಂಥದ್ದು ಶ್ರೀ ಸತ್ಯ ಶನೇಶ್ವರ ದೇವಸ್ಥಾನ. ಇದರಲ್ಲಿ ತುಲಾಭಾರವೂ ಕೂಡ ಇದೆ, ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದು ತುಲಾಭಾರದ ಒಂದು ಸ್ಥಳ. ಇದು ಶ್ರೀ ಸತ್ಯ ಶನೇಶ್ವರ ದೇವಸ್ಥಾನ. ಯಾವ ವ್ಯಕ್ತಿಯ ರಾಶಿಯಲ್ಲಿ ರಾಹು ಕೇತುಗಳ ಕಾಟ ಇದೆಯೋ ಮತ್ತು ನವಗ್ರಹಗಳ ದೋಷಗಳು ಇದೆಯೋ ಆ ವ್ಯಕ್ತಿಗಳು ಬಂದು ಇಲ್ಲಿ ಬೆಲ್ಲದಲ್ಲಿ ಈ ದೀಪವನ್ನು ಹಚ್ಚಿ ಮತ್ತು ಎಣ್ಣೆಯಿಂದ ನವಗ್ರಹಗಳ ಮೇಲೆ ಅರ್ಪಣೆ ಮಾಡ್ತಾರೆ. ಅವು ಇಲ್ಲಿ ನಿವಾರಣೆ ಆಗ್ತದೆ ಎಂಬುದು ಇಲ್ಲಿಯ ಒಂದು ಜನರ ನಂಬಿಕೆ. ಮತ್ತು ಅಲ್ಲಿಂದ ನಿಮಗೆ ಮತ್ತೆ ಈಗ ಪಂಚಮುಖಿ ಮೂಲ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ಪಂಚಮುಖಿಯ ಮೂಲ ಗರ್ಭಗುಡಿಯ ಕಡೆಗೆ ಹೋಗ್ತಾ ಇರುವಂಥದ್ದು. ಮತ್ತು ಪಂಚಮುಖಿ ಹನುಮಾನ್ 5 ಮುಖಗಳನ್ನು ಹೊಂದಿದ್ದು, 5 ಮುಖಗಳು ಪ್ರಕೃತಿ 5 ಅಂಶಗಳು ಪ್ರತಿನಿಧಿಸುತ್ತದೆ ಎಂದು ನಂಬಲಾಗಿದೆ. ಬೆಂಕಿ, ನೀರು, ಗಾಳಿ, ಭೂಮಿ ಮತ್ತು ತರಾರ್ ಇವುಗಳನ್ನು ಪಂಚಮುಖಿ ಆಂಜನೇಯ ಹೊಂದಿದ್ದಾನೆ ಎಂಬ ನಂಬಿಕೆ ಈ ಹಿಂದೂ ಧರ್ಮದಲ್ಲಿದೆ. ನೀವು ಪಕ್ಕದಲ್ಲಿ ಕೆಂಪು ಬಟ್ಟೆಯಲ್ಲಿ ಕಟ್ಟಿರುವಂಥ ಈ ತೆಂಗುಗಳು ಏನಪ್ಪ ಅಂತ ಅಂದರೆ, ಇಲ್ಲಿ ಹರಕೆ ಹೊತ್ಕೊಂಡಂಥದ್ದು. ಇಲ್ಲಿ ಹರಕೆ ಹೊತ್ಕೊಂಡ್ರೆ ಖಂಡಿತವಾಗಿಯೂ ಅದು ನೆರವೇರ್ತದೆ ಎಂಬುದು ಇಲ್ಲಿಯ ನಂಬಿಕೆ. ಮತ್ತು ಇಲ್ಲಿ ಏನೇನಕ್ಕೆ ಹರಿಸ್ಕೊಳ್ತಾರೆ ಅಂತ ಅಂದರೆ, ಮಕ್ಕಳಾಗದೇ ಇರುವುದು, ವ್ಯವಹಾರಗಳು ಕುದುರದೇ ಇರುವುದು, ಮನೆ ಕಟ್ಟಲಿಕ್ಕೆ ಮತ್ತು ಅಣ್ಣ ತಮ್ಮಂದಿರ ಜಗಳಗಳಿದ್ರೂ ಇಲ್ಲಿ ನಿವಾರಣೆ ಆಗ್ತದೆ ಅಂತ ಅನ್ನುವುದು. ಈಗ ನಿಮಗೆ ನಾನು ಮೂಲ ಗರ್ಭಧಾನವನ್ನು ತೋರಿಸ್ತಾ ಇದ್ದೇನೆ. ಇದು ಶ್ರೀ ಹನುಮಾನ್ ಪಂಚಮುಖಿ ಹನುಮಾನ ಗರ್ಭಗುಡಿ. ಪಂಚಮುಖಿ ಆಂಜನೇಯನ ದರ್ಶನದ ನಂತರ ನಿಮ್ಮನ್ನು ಈಗ ನಾನು ತನಗೆ ತಾನೇ ಮೂಡಿರುವಂತಹ ಶ್ರೀ ಬಸವೇಶ್ವರರ ದೇವಸ್ಥಾನಕ್ಕೆ ಕರ್ಕೊಂಡೋಗ್ತೇನೆ. ಇದರ ನಂತರ. ಆದರೆ ಅದಕ್ಕಿಂತ ಮುಂಚಿತವಾಗಿ ಶ್ರೀ ಹನುಮನನು
ಯಾವ ಸಂದರ್ಭದಲ್ಲಿ ತನ್ನ ಪಂಚ ಮುಖವನ್ನು ಹೊಂದ್ಕೊಳ್ತಾನೆ ಅನ್ನುವ ಹಿಂದೂ ಸಂಪ್ರದಾಯವನ್ನು ನಾವು ಕೆತ್ತಿ ನೋಡಿದರೆ, ರಾವಣನ ಮಗನಾದಂಥ ಕುಂಭಕರ್ಣನನ್ನು ಶ್ರೀರಾಮನು ವಧೆ ಮಾಡಿದಂಥ ಸಂದರ್ಭದಲ್ಲಿ ಕೋಪಗೊಂಡಂಥ ರಾವಣ ತನ್ನ ಸಹೋದರನಾದಂಥ ಅಹಿರಾವಣನನ್ನು ಬರಮಾಡ್ಕೊಳ್ತಾನೆ. ಅಹಿರಾವಣನು ಶಕ್ತಿಶಾಲಿ ಮತ್ತು ಮಾಂತ್ರಿಕನಾಗಿರ್ತಾನೆ. ಮಾಂತ್ರಿಕನಾದಂತಹ ಸಂದರ್ಭದಲ್ಲಿ ಅವರನ್ನು ರಕ್ಷಿಸೋಕ್ಕೋಸ್ಕರ ಶ್ರೀ ಹನುಮಾನನು ತನ್ನ ಬಾಲದಲ್ಲಿ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಅದರೊಳಗಡೆ ರಾಮ ಮತ್ತು ಲಕ್ಷ್ಮಣರನ್ನು ಅಲ್ಲಿ ನಿರ್ದಿಸಲು ಬಿಟ್ಟಿರ್ತಾನೆ. ಆದಂಥ ಸಂದರ್ಭದಲ್ಲಿ ಮಾಯಾವೇಷದಲ್ಲಿ ರಾವಣನು ಒಳಗೆ ಪ್ರವೇಶಿಸಿದಾಗ ರಾಮ ಮತ್ತು ಲಕ್ಷ್ಮಣರನ್ನು ಪಾತಾಳಕ್ಕೆ ತಳ್ತಾನೆ. ಆ ಪಾತಾಳಕ್ಕೆ ತಳ್ಳಿದಂಥ ಸಂದರ್ಭದಲ್ಲಿ ಶ್ರೀ ಹನುಮಾನನು ರಾವಣನ ಜೊತೆ ಯುದ್ಧ ಮಾಡಲಿಕ್ಕೋಸ್ಕರ ತನ್ನ ರೂಪವನ್ನು ಹೊಂದ್ತಾನೆ. ಪಂಚಮುಖದ ರೂಪದ ಒಂದು ಏನಪ್ಪ ಅಂತಂದರೆ ನರಸಿಂಹ, ಗರುಡ, ವರಹ, ಹಯಗ್ರೀವ ಶ್ರೀ ಹನುಮನ ರೂಪವನ್ನು ಪಡೆದಿರ್ತಾನೆ. ಈಗ ನಾನು ನಿಮ್ಮನ್ನು ಒಡೆದು ಮೂಡಿರುವಂತಹ ಬಸವೇಶ್ವರ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದ್ದೇನೆ. ಇಲ್ಲಿ ಅತ್ಯಂತ ವಿಶೇಷವೇನೆಂದರೆ, ಮಕ್ಕಳು ಆಗಿಲ್ದೊಯ್ದರೂ ಇಲ್ಲಿ ಬಂದು ಹರಕೆಯನ್ನು ಹೊತ್ಕೊಂಡ್ರೆ ಖಂಡಿತವಾಗಿಯೂ ಮಕ್ಕಳಾಗ್ತದೆ ಎನ್ನುವುದು ಇಲ್ಲ ನಂಬಿಕೆಯಾಗಿದ್ದು ಮತ್ತು ಅದು ಸತ್ಯವೂ ಕೂಡ ಆಗಿದೆ ಅಂತ ಇಲ್ಲಿ ನಂಬಿದ್ದಾರೆ. ಇದು ನಿಜವಾಗ್ಲೂ ಹೇಳುವಂಥದ್ದು. ಈ ಕ್ಷೇತ್ರಕ್ಕೆ ನೀವೇನಾದರೂ ಭೇಟಿ ನೀಡಿದರೆ ನಿಮ್ಮ ಮನಸ್ಸು ಖಂಡಿತವಾಗಿಯೂ ಒಂದು ಶಾಂತಿಯ ರೀತಿಯಲ್ಲಿ ಬರ್ತದೆ. ಅದಕ್ಕೋಸ್ಕರ ನಿಮಗೆ ನಾನು ಹೇಳ್ತಾ ಇದ್ದೀನಿ, ಈ ಕ್ಷೇತ್ರಕ್ಕೆ ಬಂದು ಶ್ರೀ ಹನುಮಾನ್ ಮತ್ತು ಶ್ರೀ ಸತ್ಯ ಶನೇಶ್ವರ ಮತ್ತು ಬಸವೇಶ್ವರರ ದರ್ಶನ ಪಡಿಬೇಕಂತ ನಾನು ಈ ವಿಡಿಯೋದ ಮುಖಾಂತರ ಕೇಳ್ಕೊಳ್ತೇನೆ.